ಮಲ್ಲೂರಿನಲ್ಲಿ 517ನೇ ನಾಡಪ್ರಭು ಕೆಂಪೇಗೌಡರ ಅದ್ದೂರಿ ಜಯಂತಿ ಕಾರ್ಯಕ್ರಮ. ಶಿಡ್ಲಘಟ್ಟ ತಾಲೂಕಿನ ಮಲ್ಲೂರು ಗ್ರಾಮದ ಬಸ್ ನಿಲ್ದಾಣದಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಗ್ರಾಮಸ್ಥರು ಅದ್ದೂರಿಯಾಗಿ ಆಚರಿಸಿದರು. ಈ ಸಂದರ್ಭದಲ್ಲಿ ಕೆಂಪೇಗೌಡರ ಪ್ರತಿಮೆಗೆ ಪುಷ್ಪಾರ್ಚನೆ ಸಲ್ಲಿಸಿ ಅವರ ಸಾಧನೆಗಳನ್ನು ಸ್ಮರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ನಿರ್ದೇಶಕರು ಶಿವಣ್ಣ ಅವರು, ನಾಡಪ್ರಭು ಕೆಂಪೇಗೌಡರು ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಾದವರಲ್ಲ, ಇಡೀ ಸಮಾಜದ ಅಭಿವೃದ್ಧಿಗೆ ಶ್ರಮಿಸಿದ ಮಹಾನುಭಾವರೆಂದು ಹೇಳಿದರು. 1537ರಲ್ಲಿ ಬೆಂಗಳೂರಿನ ಶಂಕುಸ್ಥಾಪನೆ ಮಾಡಿದ ಅವರು ಕೆರೆಗಳು, ಮಾರುಕಟ್ಟೆಗಳು ಹಾಗೂ ದೇವಸ್ಥಾನಗಳನ್ನು ನಿರ್ಮಿಸುವ ಮೂಲಕ ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿದ್ದರು. ಮಾಗಡಿಯ ಕೆಂಪಾಪುರದಲ್ಲಿರುವ ಅವರ ಸಮಾಧಿ ಇತಿಹಾಸದ ಸಾಕ್ಷಿಯಾಗಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಕಾಮ್ರೇಡ್ ಜಿ ಪಾಪಣ್ಣನವರನ್ನು ಸ್ಮರಿಸುತ್ತಾ ಕೆಂಪೇಗೌಡರು ಹಾಗೂ ಸಮಾಜಮುಖಿ ಚಿಂತನೆಯಿಂದ ಜನಸೇವೆ ಮಾಡಿದ ನಾಯಕರ ಕೊಡುಗೆಗಳು ಸದಾ ಸ್ಮರಣೀಯವಾಗಿವೆ ಎಂದರು. ಮನುಷ್ಯನು ಜವಾಬ್ದಾರಿಯುತ ಸ್ಥಾನದಲ್ಲಿ ಬದುಕಬೇಕು. ಹಿರಿಯರು ಕಿರಿಯರು ಎಂಬ ಗೌರವ ಭಾವನೆ ಬೆಳೆಸಿಕೊಂಡಾಗ ಮಾತ್ರ ಉನ್ನತ ಸ್ಥಾನಕ್ಕೇರಲು ಸಾಧ್ಯ ಎಂದು ತಿಳಿಸಿದರು. ಈ ವೇಳೆ SSLC ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡಿದ ಒಕ್ಕಲಿಗ ಸಮುದಾಯದ ವಿದ್ಯಾರ್ಥಿನಿಯರಾದ 566 ಅಂಕ ಪಡೆದ ರೇಣು ಮಾಧವಿ ಹಾಗೂ 528 ಅಂಕ ಪಡೆದ ಚಂದನ ಅವರಿಗೆ ತಲಾ 5,000 ನಗದು ನೀಡಿ ಗೌರವಿಸಲಾಯಿತು. ನಗದು ಬಹುಮಾನ ನೀಡಿದ MS ಮಂಜುನಾಥ್, CP ಹರೀಶ್, BM ಮಂಜುನಾಥ್ ಹಾಗೂ ಡಾಲರ್ಸ್ ವಿನಾಯಕ ಬಳಗದ ಸದಸ್ಯರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸಿದ ಹಲವು ಮುಖಂಡರು ಹಾಗೂ ಕಾರ್ಯಕರ್ತರಿಗೂ ಗೌರವ ಸಲ್ಲಿಸಲಾಯಿತು. ವಾದ್ಯಗಳೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿ ಜಯಂತಿ ಸಂಭ್ರಮವನ್ನು ಹೆಚ್ಚಿಸಲಾಯಿತು. ಕಾರ್ಯಕ್ರಮದಲ್ಲಿ ನಂತರ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಯನ್ನು ತಮಟೆ ವಾದ್ಯಗಳೊಂದಿಗೆ ಗ್ರಾಮ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿ ಜಯಂತಿ ಸಂಭ್ರಮವನ್ನು ಹೆಚ್ಚಿಸಲಾಯಿತು. ಕಾರ್ಯಕ್ರಮದಲ್ಲಿ ಸ್ವಾಮಿ ವಿವೇಕಾನಂದ ಶಿಕ್ಷಣ ಸಂಸ್ಥೆ ಪ್ರಾಂಶುಪಾಲರಾದ ಸುರೇಶ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ರಾಧಾ ಶಶಿಕುಮಾರ್, ಶಿವಕುಮಾರ್, ಮಾಜಿ ಉಪಾಧ್ಯಕ್ಷೆ ಪದ್ಮಾ, ಮಂಜುನಾಥ್ ಬಾಬು, ವೆಂಕಟಸ್ವಾಮಿ, ಮಾಜಿ ಸದಸ್ಯ MS ಮಂಜುನಾಥ್, ಗ್ರಾಮದ ಹಿರಿಯರಾದ ಪಿಲ್ಲ ವೆಂಕಟಸ್ವಾಮಿ, ಗೋಪಾಲಯ್ಯ, ಡೇರಿ ನಿರ್ದೇಶಕರಾದ ಹರೀಶ್ GM, ಕೇಶವಮೂರ್ತಿ, ಸಂಘದ ಅಧ್ಯಕ್ಷ MH ನಾರಾಯಣಸ್ವಾಮಿ ಮುಂತಾದವರು ಉಪಸ್ಥಿತರಿದ್ದರು. ಜವಾಬ್ದಾರಿ ಅಂತಕ್ಕಂಥದ್ದು ಬಹುತೇಕರಿಗೆ ಇರೋದಿಲ್ಲ. ನಾವು ಕೆಂಪೇಗೌಡರಿಗೆ 22 ವರ್ಷದ ವಯಸ್ಸಿನ ಯುವಕನಿಗೆ ಏನ್ ಜವಾಬ್ದಾರಿ ಇತ್ತೋ ಆ ಜವಾಬ್ದಾರಿಯನ್ನ ಇವತ್ತಿನ ಯುವಕರಿಗೆ ನಾವು ಮೂಡಿಸಬೇಕು, ಮತ್ತೆ ಯುವಕರ ಜವಾಬ್ದಾರಿನ ತಗೊಳ್ಬೇಕು. ಯಾವ ರೀತಿಯ ಜವಾಬ್ದಾರಿ? ಇವತ್ತು ಮನುಷ್ಯ ಏನಾಗಿದೆ ಅಂದ್ರೆ, ಮೊದಲು ಕೆಂಪೇಗೌಡರು ಇದ್ದಂತ ಕಾಲದಲ್ಲಿ 100 ವರ್ಷ ಆಯಸ್ಸಿತ್ತು. 110, 120 ವರ್ಷ ಬದುಕ್ತಾ ಇದ್ರು. ಆವತ್ತಿನ ಸಾಂಕ್ರಾಮಿಕ ರೋಗಗಳ ಕಾರಣದಿಂದ ಚಿಕ್ಕ ವಯಸ್ಸಿಗೆ ತೀರೋಗುವಂತದ್ದಿದ್ರು